ದೇವರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ಜನ ದೊಡ್ಡ ಪಕ್ಷವಾಗೋಕೆ ಮತ ಕೊಟ್ರು ಟಿವಿಕೆಗೆ ಅಧಿಕಾರಕ್ಕೇರುವಂತಹ ಅವಕಾಶ ಸಿಕ್ಕಿರಲಿಲ್ಲ. ಬಹುಮತ ಸಿಗದೆ ದ್ರಾವಿಡ ನೆಲದ ಅಧಿಪತಿಯಾಗೋಕೆ ಜನನಾಯಕನ್ಗೆ ಸಾಧ್ಯನೇ ಇರಲಿಲ್ಲ. ಸರ್ಕಾರ ರಚಿಸುವಂತಹ ಸರ್ಕಸ್ನಲ್ಲಿ ಕೊನೆಗೂ ದಳಪತಿ ಗೆದ್ದು ಬೀಗಿದ್ದಾರೆ. ಸಿಎಂ ಪಟ್ಟಕ್ಕೇರೋಕೆ ಬೇಕಾದಂಥ ನಂಬರ್ನ ಗಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಅಧಿಪತ್ಯ ಸ್ಥಾಪನೆಯ ಅಧಿಕಾರವನ್ನ ಕೂಡ ಪಡ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ನಂಬರ್ ಗೇಮ್. ನಂಬರ್ ಇದ್ರೆ ಅಧಿಕಾರ. ಸದ್ಯ ಈ ಅಂಕಿ ಸಂಖ್ಯೆ ಆಟದಲ್ಲಿ ಹಿಂದೆ ಬಿದ್ದಿದ್ದ ಜನನಾಯಕನ್ ಈಗ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಯಿಟ್ಟಿದ್ದಾರೆ. ತಮಿಳುನಾಡಿನ ಅಧಿಪತಿಯಾಗೋಕೆ ದಳಪತಿ ವಿಜಯ್ಗೆ ಬೇಕಾದ ಬಹುಮತ ಸಿಕ್ಕಿದೆ. ದ್ರಾವಿಡ ನೆಲದಲ್ಲಿ ತಮಿಳಿಗ ವೆಟ್ರಿ ಕಳಗಂ ಯುಗ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಂಬರ್ ಗೇಮ್ನಲ್ಲಿ ಜನನಾಯಕನ್ ಜಯಶೀಲ. ಮಾಸ್ಟರ್ಗೆ ಸಿಕ್ತು ಬಹುಮತ, ಸರ್ಕಾರ ರಚನೆ ಪಕ್ಕಾ. ದಳಪತಿ ವಿಜಯ್ ದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ನಟ, ಈಗಿನ ರಾಜಕಾರಣಿ. ತಮಿಳು ರಾಜಕೀಯ ರಂಗಕ್ಕೆ ಕಾಲಿಟ್ಟ ಮೊದಲ ಹೆಜ್ಜೆಯಲ್ಲೇ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೇರೋಕೆ ಸಜ್ಜಾಗಿದ್ದಾರೆ. ಆದ್ರೆ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸರ್ಕಾರ ರಚನೆಗೆ ಬೇಕಾದ ನಂಬರ್ ಇರಲಿಲ್ಲ. ಹೀಗಾಗಿ ರಾಜ್ಯಪಾಲರಿಂದ ಸರ್ಕಾರ ರಚನೆಗೆ ಅನುಮತಿಯೂ ಸಿಕ್ಕಿರಲಿಲ್ಲ. ಇದೀಗ ನಂಬರ್ ಗೇಮ್ನಲ್ಲಿ ಪುಲಿಯ ಸರ್ಕಸ್ ಸಫಲವಾಗಿದೆ. ಕಾಂಗ್ರೆಸ್ ಬಳಿಕ ಸಣ್ಣ ಪಕ್ಷಗಳ ನಾಯಕರ ಮನಸ್ಸನ್ನೂ ವಿಜಯ್ ಗೆದ್ದಿದ್ದಾರೆ. 108 ಸ್ಥಾನಗಳನ್ನ ಹೊಂದಿರುವಂತಹ ಟಿವಿಕೆಗೆ ಸರ್ಕಾರ ರಚನೆ ಮಾಡೋಕೆ 11 ಶಾಸಕರ ಅಗತ್ಯತೆ ಇತ್ತು. ವಿಜಯ್ರ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದ್ದಂತೆ ಕಾಂಗ್ರೆಸ್ ಕಂಡೀಷನ್ಗಳ ಸಮೇತ ಬೆಂಬಲವನ್ನ ಘೋಷಣೆ ಮಾಡಿತು. ಕಾಂಗ್ರೆಸ್ ಬೆಂಬಲ ಘೋಷಿಸಿದ್ರು ಇನ್ನು 6 ಸದಸ್ಯರ ಬಲ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೇಕಿತ್ತು. ಹೀಗಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಡಿಎಂಕೆಯ ಮಿತ್ರ ಪಕ್ಷಗಳಾಗಿದ್ದಂತಹ ಸಿಪಿಐ, ಸಿಪಿಐಎಂ, ವಿಸಿಕೆ, ಮುಸ್ಲಿಂ ಲೀಗ್ ಇವರೆಲ್ಲರ ಬೆಂಬಲವನ್ನ ಕೋರಿ ಪತ್ರವನ್ನ ಬರೆದ್ರು. ಇದೀಗ ಸಿಪಿಐ, ಸಿಪಿಐಎಂ, ವಿಸಿಕೆ ಪಕ್ಷಗಳು ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಗೆ ಬೆಂಬಲವನ್ನ ನೀಡಿದ್ದಾವೆ. ಆ ಮೂಲಕ ನಟ ವಿಜಯ್ಗೆ ಸರ್ಕಾರ ರಚನೆ ಮಾಡೋಕೆ 119 ಸದಸ್ಯ ಬಲ ಸಿಕ್ಕಿದೆ. ಭಾರೀ ಕಸರತ್ತಿನ ಬಳಿಕ ಸಿಎಂ ಆಗೋಕೆ ಜನನಾಯಕನ್ ರೆಡಿಯಾಗ್ತಿದ್ದಾರೆ. ಎರಡನೇ ಬಾರಿಗೆ ಗವರ್ನರ್ ಭೇಟಿ, ಸರ್ಕಾರ ರಚನೆಗೆ ಅಸ್ತು. ತಮಿಳುನಾಡಿನಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದ್ದಂತೆ ದಳಪತಿ ವಿಜಯ್ ಲೋಕಭವನಕ್ಕೆ ದೌಡಾಯಿಸಿದ್ರು. ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ರು. ಆದ್ರೆ 118 ಸದಸ್ಯ ಬಲವನ್ನ ಮೌಖಿಕವಾಗಿ ತೋರಿಸಿದ್ದಕ್ಕೆ ಗವರ್ನರ್ ತಗಾದೆ ತೆರೆದ್ರು. ಬಹುಮತದ ಸಂಖ್ಯಾ ಬಲವನ್ನ ಪಡೆದ್ರೇನೆ ಸರ್ಕಾರ ರಚನೆಗೆ ಆಹ್ವಾನವನ್ನ ನೀಡುವುದಾಗಿ ತಿಳಿಸಿದ್ರು. 2 ಬಾರಿ ಲೋಕಭವನವನ್ನ ಸುತ್ತಿದ್ರು ವಿಜಯ್ ಬರಿಗೈಲಿ ವಾಪಸ್ಸಾಗಿದ್ರು. ಹೀಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಟಿವಿಕೆ ಶಾಸಕರು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ರು. ಆದ್ರೆ ಈಗ 3ನೇ ಬಾರಿಗೆ ವಿಜಯ್ರ ಓಡಾಟ ಮುಕ್ತಾಯವಾಗಿದೆ. 119 ಸದಸ್ಯರ ಸಂಖ್ಯಾಬಲದ ಬೆಂಬಲ ಪತ್ರವನ್ನ ಹಿಡಿದು ಲೋಕಭವನಕ್ಕೆ ತೆರಳಿ ವಿಜಯ್ಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಿದ್ದಾರೆ. ವಿಜಯ್ ಮ್ಯಾಜಿಕ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಥ್. ಬಹುಮತ ಸಾಬೀತುಪಡಿಸೋಕೆ ಒದ್ದಾಡ್ತಾ ಇದ್ದಂಥ ವಿಜಯ್ಗೆ ಕಾಂಗ್ರೆಸ್ ಕೂಡ ಸಾಥ್ ನೀಡಿದೆ. ಟಿವಿಕೆ ಅಧಿಕಾರ ಹಿಡಿಯುವಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಾತ್ರವೂ ಮಹತ್ವದ್ದಾಗಿದೆ. ದಳಪತಿ ವಿಜಯ್ಗೆ ಬೆಂಬಲ ನೀಡುವ ಮೊದಲು ವಿಸಿಕೆ ಹಿಂದೇಟು ಹಾಕಿತ್ತು. ಹೀಗಾಗಿ ವಿಸಿಕೆ ನಾಯಕರ ಜೊತೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸೋಕೆ ಅಖಾಡಕ್ಕಿಳಿದ್ರು. ಟಿವಿಕೆಯ ವಿಜಯ್ರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಅಂದ್ಹಾಗೆ ತಮಿಳುನಾಡಿನಲ್ಲಿರೋ ವಿಸಿಕೆ ಇದು ದಲಿತರೇ ಕಟ್ಟಿರುವಂತಹ ಪಕ್ಷ ಆಗಿದೆ. ಹೀಗಾಗಿ ಖರ್ಗೆ ಮನವೊಲಿಸಿ ಮಾತುಕತೆ ಮಾಡಿದ ಬೆನ್ನಲ್ಲೇ ವಿಸಿಕೆ ಸಭೆ ನಡೆಸಿ ವಿಜಯ್ಗೆ ಬೆಂಬಲ ನೀಡಿದೆ. ಹೋರಾಟ, ಪ್ರತಿಭಟನೆ, ಗಲಾಟೆ, ಗದ್ದಲ, ಗೊಂದಲದ ಮಧ್ಯೆ ದಳಪತಿ ವಿಜಯ್ ತಮಿಳುನಾಡಿನ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಸಜ್ಜಾಗಿದ್ದಾರೆ. ಟಿವಿಕೆ ಭರ್ಜರಿ ಜಯಬೇರಿ ಬಾರಿಸ್ತಾ ಇದ್ದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಸಿಎಂ ಹುದ್ದೆಗೇರೋಕೆ ಸನ್ನದ್ಧರಾಗಿದ್ದಾರೆ. ಈ ಮೂಲಕ ದ್ರಾವಿಡ ನೆಲದಲ್ಲಿ ಜನನಾಯಕನ್ ಯುಗಾರಂಭವಾಗಲಿದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.